ಟಾರ್ಗೆಟ್ 2028 ಪಕ್ಷ ಕಂಟ್ರೋಲ್ಗೆ ಡಿಕೆ ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. 2 ವರ್ಷಕ್ಕೂ ಮುನ್ನವೇ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಡಿಕೆಶಿ. 1000 ದಿನವಾಗ್ತಾ ಇದ್ದಂತೆ ಶಾಸಕರ ಹಿಂದೆ ಬಿದ್ದಿದ್ದಂತಹ ಕೆಪಿಸಿಸಿ ಅಧ್ಯಕ್ಷ 1000 ದಿನವಾಗ್ತಾ ಇದ್ದಂತೆ ಹಿಂದೆ ಬಿದ್ದಿರ್ತಾರೆ. ಸೋಲು ಗೆಲುವು ಲೆಕ್ಕಾಚಾರಕ್ಕೆ ಕಾರ್ಯಾಧ್ಯಕ್ಷರ ನೇಮಕ, ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷರ ನೇಮಕ ಮಾಡಿ ಡಿಕೆಶಿ ಇದೀಗ ಆದೇಶವನ್ನು ಹೊರಡಿಸಿರುವಂಥದ್ದು. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಿಗೆ. ಹಾಲಿ ಶಾಸಕರ ಸೋಲು ಗೆಲುವಿನ ಬಗ್ಗೆ ಸರ್ವೆಗೆ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಪರಾಜಿತ ಅಭ್ಯರ್ಥಿಗಳ ಸೋಲು ಗೆಲುವಿನ ಬಗ್ಗೆ ಕೂಡ ಸುದೀರ್ಘ ಸರ್ವೆಯನ್ನ ನಡೆಸಿ ವರದಿ ಪಡೆಯೋದಕ್ಕೆ ಮುಂದಾಗಿರುವಂಥದ್ದು ಡಿಕೆ ಶಿವಕುಮಾರ್. ಈ ಒಂದು ವರದಿಯನ್ನು ಆಧರಿಸಿ ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಪಕ್ಷ ಕಂಟ್ರೋಲ್ಗೆ ಡಿಕೆ ಶಿವಕುಮಾರ್ ಮೆಗಾ ಪ್ಲಾನ್ ಮಾಡಿದ್ದಾರೆ. ಅಂದರೆ ಒಂದು ಕಡೆ ಹೈಕಮಾಂಡ್ ಎಚ್ಚರಿಕೆ ಸಂದೇಶವನ್ನು ಕೊಟ್ಟರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ರಣತಂತ್ರವನ್ನು ಕಾರ್ಯತಂತ್ರವನ್ನು ರೂಪಿಸಬೇಕು ಅದನ್ನು ಮತ್ತೊಂದು ಕಡೆ ಪ್ಲಾನಿಂಗ್ಸನ್ನು ಮಾಡ್ತಾನೆ ಇರ್ತಾರೆ. 2 ವರ್ಷಕ್ಕೂ ಮುಂಚೆನೇ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಇದೀಗ ಡಿಕೆ ಶಿವಕುಮಾರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಈ ಒಂದು ಸಂದರ್ಭದಲ್ಲಿ ಅಂದರೆ ಡಿಕೆಶಿ ಅವರು ಮಾಡಿದಂತಹ ಈ ಪ್ಲಾನಿಂಗ್ ಆಗಿರ್ಬೋದು, ಮತ್ತೆ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡೋದಾಗಿರ್ಬೋದು, 2 ವರ್ಷಕ್ಕೂ ಮುನ್ನಾನೇ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಏನೆಲ್ಲ ಪ್ಲಾನಿಂಗ್ಸ್ ಇದೆ, ಇದಕ್ಕೆ ರಿಯಾಕ್ಷನ್ ಹೇಗಿದೆ, ಎಲ್ಲವನ್ನೂ ಕೂಡ ಅಪ್ಡೇಟ್ಸ್ ಮಾಡೋದಾದ್ರೆ ದೀಪಾ. ರೋಜಾ, ಏನು ಶಾಸಕರುಗಳ ಕಾರ್ಯವೈಖರಿ ಹೇಗಿದೆ ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಮುಂಬರುವಂತಹ ಚುನಾವಣೆಗೆ ಪ್ಲಸ್ ಮೈನಸ್ ಏನ್ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಾಧ್ಯಕ್ಷರುಗಳ ನೇಮಕವನ್ನ ಇದೀಗ ಮಾಡಿರುವಂತದ್ದು. ಹಾಸನ ಕಾರ್ಯಾಧ್ಯಕ್ಷರ ನೇಮಕ ಕೂಡ ಆಗಿದೆ. ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಈ ಕಾರ್ಯಾಧ್ಯಕ್ಷರ ನೇಮಕ ಆಗಿರುವಂತದ್ದು. ಹೈಕಮಾಂಡ್ ಸೂಚನೆ ಮೇರೆಗೆ ಡಿಕೆ ಶಿವಕುಮಾರ್ ಕಾರ್ಯಾಧ್ಯಕ್ಷರ ನೇಮಕ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಪ್ರಮುಖವಾಗಿ ಎಲ್ಲೆಲ್ಲಿ ಗ್ಯಾರಂಟಿಗಳನ್ನ ತಲುಪಿಸುವಂತಹ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ನೆಗೆಟಿವ್ ಏನಿದೆ ಅನ್ನುವಂತಹದನ್ನ ತಿಳ್ಕೊಳ್ಳೋದಿಕ್ಕೆ, ಅಂದ್ರೆ ಮುಂಬರುವಂತಹ ಚುನಾವಣೆಗೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರಥಮ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಸ್ಪೆಷಲಿ ಎಲ್ಲಿ ಆಂಟಿ ಇನ್ಕಮೆನ್ಸಿ ಇದೆ, ಯಾವ ಶಾಸಕರಿಗೆ ಅವರ ಕ್ಷೇತ್ರ ವಿರೋಧವಾಗಿದೆ, ಅಲ್ಲಿನ ಜನ ಏನಂತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಧ್ಯಕ್ಷರ ನೇಮಕ ಕೂಡ ಆಗಿರುವಂತದ್ದು. ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ 2 ವರ್ಷಕ್ಕೂ ಮುನ್ನ ಕೊಟ್ಟಿದ್ದಂತಹ ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ದಾರೆ ಇದೀಗ ಡಿಕೆಶಿ. 1000 ದಿನವಾಗ್ತಾ ಇದ್ದಂತೆ ಶಾಸಕರ ಹಿಂದೆ ಬಿದ್ದಿರುವಂತಹ ಕೆಪಿಸಿಸಿ ಅಧ್ಯಕ್ಷ, ಅಂದರೆ ಆ ಟೈಮಿಗೆ ಏನಾಗಬೇಕು ಅದಾಗಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಸೋಲು ಗೆಲುವು ಲೆಕ್ಕಾಚಾರದ ವಿಚಾರವಾಗಿ ಇದೀಗ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷರ ನೇಮಕವನ್ನು ಮಾಡಿ ಡಿಕೆಶಿ ಆದೇಶವನ್ನು ಹೊರಡಿಸಿರುವಂಥದ್ದು. ಕಾರ್ಯಾಧ್ಯಕ್ಷರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಈಗ ಡಿಕೆಶಿ. ಹಾಲಿ ಶಾಸಕರ ಸೋಲು ಗೆಲುವಿನ ಬಗ್ಗೆ ಕೂಡ ಸರ್ವೆಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ನೋಡ್ತಾ ಇರ್ಬೋದು.